ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಆಕಾಶ್ ಮಿಥುನ್ ಎಲ್ಲ ಇದೀವಿ, ಕಣ್ಬಿಟ್ ನೋಡೆ. ನೀನೇ ನಮ್ ಪ್ರಪಂಚ ಆಗಿದ್ಕೊಂಡು ಈಗ ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ಯಲ್ಲೇ. ಇದನ್ನೆಲ್ಲ ಇನ್ನು ಹೇಗೆ ಈ ಕಣ್ಣಲ್ಲಿ ನೋಡ್ಲಿ? ಅಯ್ಯೋ ಮಂಜು, ಎದ್ದೇಳಮ್ಮ. ಅಮ್ಮ, ಮಾವ, ಆಕಾಶ್ ಸ್ಟ್ರೆಚರ್ ತಗೊಂಬಂದ, ಬನ್ನಿ. ಮಂಜು ಎದ್ದೇಳಮ್ಮ. ಮಂಜು ಸ್ಟ್ರೆಚರ್ ತಗೊಂಡ್ಬಂದಿದ್ದ, ಎದ್ದೇಳಮ್ಮ. ಏಯ್ ಆಕಾಶ್ ಬಾರೋ, ಬನ್ರೋ. ಮಂಜು ಎದ್ದೇಳಮ್ಮ. ಮಂಜು ಎದ್ದೇಳು, ಕಣ್ಬಿಡು. ಮಂಜು ಮಂಜು ಎದ್ದೇಳಮ್ಮ. ಸಿಸ್ಟರ್ ಮಂಜು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲಿ ಇವಳು. ಇಂಥ ಪರಿಸ್ಥಿತಿ ನಮಗ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮಿಥುನ್, ಏನು ಮಾಡೋದೀಗ? ಆಕಾಶ್, ಯೋಗು, ನಮಗಿಂತ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾವು ಮದ್ವೆಗೆ ಹೋಗ್ಬಾರ್ದಿತ್ತು ಕಣೋ. ನಮ್ಮನೆ ಮಗಳ ಜೀವ ನಮ್ ಕಣ್ಮುಂದೆನೆ ಹೋಗೋ ತರ ಆಯ್ತಲ್ಲೋ. ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ ಮೊದಲೇ ಟೆನ್ಷನ್ ಅಲ್ಲಿದ್ದಾರೆ. ಡಾಕ್ಟರ್, ನನ್ನ ಮಗಳು ಒಂದು ಚಿಕ್ಕ ವಿಷಯಕ್ಕೆ ವಿಷ ಕುಡಿದು ಬಿಟ್ಟಿದ್ದಾಳೆ. ಪ್ಲೀಸ್ ಅವಳನ್ನ ಕಾಪಾಡಿ. ಹೌದು ಡಾಕ್ಟರ್, ಅವಳೇ ನಮ್ ಪ್ರಪಂಚ. ಅವಳಿಲ್ಲ ಅಂದ್ರೆ ನಮ್ಗೇನು ಇಲ್ಲ. ದಯವಿಟ್ಟು ನಿಮಗ್ ಕೈ ಮುಗಿತೀನಿ, ಅವಳ ಜೀವ ಉಳಿಸ್ಕೊಡಿ. ನೋಡಿ, ಎಮೋಷನಲ್ ಆಗ್ಬೇಡಿ. ನಾನು ಫಸ್ಟ್ ಏನು ಅಂತ ಚೆಕ್ ಮಾಡ್ತೀನಿ. ಪೊಲೀಸ್ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಡಾಕ್ಟರ್. ಅವರೇ ನಿಮ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸೋ ತರ ನಾನು ಮಾಡ್ತೀನಿ. ಮೊದಲು ನನ್ನ ಮಗಳನ್ನ ಕಾಪಾಡಿ ಡಾಕ್ಟರ್. ವಿಷ ಕುಡ್ದಿದ್ದಾಳೆ ಅಂತ ಹೇಳಿದ್ರಿ, ಆದ್ರೆ ಯಾವ ವಿಷ ಅಂತ ಗೊತ್ತಾ? ಬಾಟ್ಲು ತಂದಿದ್ದೀನೋ, ಬೇಗ ಕೊಡೋ. ಡಾಕ್ಟರ್, ಇದ್ರಲ್ಲೇ ಇತ್ತು, ಇದನ್ನೇ ಕುಡ್ದಿದ್ದವಳು. ಹೌದು ಡಾಕ್ಟರ್, ನಿಮ್ಮನ್ನೇ ನಂಬಿದೀವಿ. ನಮ್ ಸೊಸೆನ್ ಕಾಪಾಡಿ ಡಾಕ್ಟರ್. ಭಯ ಪಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಪ್ಲೀಸ್ ಡಾಕ್ಟರ್. ಮಂಜು ಕಣೋ. ಅಯ್ಯೋ ದೇವ್ರೆ, ಹೇಗಾದ್ರೂ ಮಾಡಿ ನನ್ ಸೊಸೆನ್ ಕಾಪಾಡಪ್ಪ. ಯೋಗು, ಏನೋ ಇದು, ನಮ್ ಮನೆಗೆ ಹೀಗಾಗತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಮಂಜರಿಗೆ ಏನೂ ಆಗಲ್ಲ, ಸುಮ್ನೆ ಇರಮ್ಮ. ನಮ್ ಮಂಜು, ಅಯ್ಯೋ ದೇವ್ರೆ. ಸುಮ್ಮನಿರಿ ಅತ್ತೆ. ಮಿಥುನ್, ಅತ್ತೆನ ಆ ಕಡೆ ಕರ್ಕೊಂಡೋಗಿ ಸಮಾಧಾನ ಮಾಡೋ. ಅಮ್ಮ ಬಾಮ, ಒಂದ್ ನಿಮಿಷ ಬಾಮ. ಅಮ್ಮ, ಏನಾಗಲ್ಲ ಬಾಮ. ಮಂಜುಗೆ ಏನು ಆಗಲ್ಲ ತಾನೆ? ಏನೂ ಆಗಲ್ಲಪ್ಪ, ಬರ್ತಾಳೆ. ನನಗ್ ಭಯ ಆಗ್ತೈತೆ ಕಣೋ. ಇಲ್ಲ ಅಪ್ಪ. ಅಮ್ಮ, ಏನಾಗಲ್ಲ, ಸುಮ್ನೆ ಇರಮ್ಮ. ಸುಮ್ನಿರೋ ಅಮ್ಮ. ನಾವೇ ಹುಡುಕಿದ್ರು ಇಂಥ ಅವಕಾಶ ಸಿಗ್ತಿರ್ಲಿಲ್ಲ. ಈ ಥರದ ಒಂದು ಪರಿಸ್ಥಿತಿನ ನಾವು ಕ್ರಿಯೇಟ್ ಮಾಡಕ್ ಆಗ್ತಿರ್ಲಿಲ್ಲ ಕಣೋ. ನಿಮ್ ದೊಡ್ಡ ಮಾವ, ಚಿಕ್ಕ ಮಾವ ಅಂದ್ರೆ ನಾಗರಾಜು, ಯೋಗರಾಜು ಆ ಜನ್ಮ ಶತ್ರುಗಳಾಗಿರೋದಂತೂ ಗ್ಯಾರಂಟಿ. ಇನ್ನು ನಮ್ಮನ್ನ ಯಾರೂ ಅಳ್ಳಾಡ್ಸಕ್ಕಾಗಲ್ಲ. ಸಿಕ್ಕಿರೋ ಚಾನ್ಸ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಎಲ್ರಿಗೂ ಸಮಾಧಿ ತೋಡ್ಬೇಕು ಕಣೋ. ಆ ಸಮಾಧಿ ಮೇಲೆ ನಾವು ರಾಜ್ಯಭಾರ ಮಾಡಬೇಕು. ಗೊತ್ತಾಯ್ತಮ್ಮ. ಇಷ್ಟೇ ಅಲ್ಲ, ಇನ್ನೂ ಒಂದು ಮುಖ್ಯವಾದ ವಿಚಾರ ಇದೆ. ಹೇಳಮ್ಮ. ಸರಿಯಾಗಿ ಕೇಳಿಸ್ಕೊ. ಅಮ್ಮ, ಮಂಜರಿ ಈಗಿರೋ ಕಂಡೀಷನ್ ಅಲ್ಲಿ ಇದೆಲ್ಲ ಮಾಡೋದು ಸರಿ ಬರುತ್ತಾ? ಸಾಯೋರ್ ಸಾಯ್ತಾರೆ, ಆದ್ರೆ ಚೆನ್ನಾಗಿ ಬದುಕ್ಬೇಕಾಗಿರೋದು ನಾವು ಕಣೋ. ಅಂದ್ಮೇಲೆ ನಮ್ ಕಂಡೀಷನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮೊದ್ಲು ನಾನ್ ಶುರು ಮಾಡ್ತೀನಿ, ಆಮೇಲೆ ನೀನ್ ಬಂದು ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡು. ಅರ್ಥ ಆಯ್ತಾ? ಸರಿ ಅಮ್ಮ. ಯೋಗೋ ಪಾರೋ, ಯೋಗೋ ನಮ್ಮ ಮಂಜುಗೆ ಏನಾಗತ್ತೋ ಏನೋ ಅಂತ ತುಂಬಾ ಭಯ ಆಗ್ತದೆ ಕಣೋ. ನೋಡು, ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ, ಉಸಿರು ಕಟ್ಟಂಗ ಆಗ್ತಾ ಇದೆ, ಹೊಟ್ಟೆಲೆಲ್ಲ ಬೆಂಕಿ ಹತ್ಕೊಂಡು ಉರ್ದಂಗ ಆಗ್ತಾ ಇದೆ ಕಣೋ. ಅಮ್ಮ, ಏನಾಗಲ್ಲ, ಸುಮ್ನೆ ಇರಮ್ಮ. ಬಿಡು, ನನಗೆ ಹೀಗಾಗ್ತಾ
ಇದೆ ಅಂದ್ರೆ ಇನ್ನು ಮಂಜು ಒಳಗಡೆ ಅವಳಿಗೆ ಹೇಗಾಗ್ತಿರ್ಬೋದು? ಅದೇ ಅದೇ ನನಗೂ ಭಯ ಆಗ್ತಾ ಇದೆ ಅಕ್ಕ. ಅಯ್ಯೋ ಅಮ್ಮ ಅಳ್ಬೇಡ ಅಮ್ಮ, ಪ್ಲೀಸ್ ಅಮ್ಮ. ನೀನ್ ಸುಮ್ನಿರ. ಯೋಗು ನೋಡು, ನಮ್ ಮಂಜುಗೇನಾದ್ರು ಆದ್ರೆ ನಾನ್ ಮಾತ್ರ ಜೀವಂತವಾಗಿರೋದಿಲ್ಲ. ಯೋಗು, ಮಂಜರಿಗೇನೋ ಆಗಲ್ಲ ಅಲ್ವೇನೋ? ಯಾಕೋ ಏನು ಮಾತಾಡ್ತಾ ಇಲ್ಲ? ಒಂದ್ಸಲ ಬಾಯ್ ಬಿಟ್ಬಿಟ್ಟು ಮಂಜರಿಗೇನು ಆಗಲ್ಲ ಅಂತ ಹೇಳೋ. ಯೋಗು, ನಾನು ಇದಕ್ಕೆ ಹೇಳಿದ್ದು ಆ ಬೀದಿ ಬಿಕಾರಿಗಳ ಮದ್ವೆಗೆ ಹೋಗೋದ್ ಬೇಡ ಅಂತ. ಅವ್ರ ಸಂಭ್ರಮ ನೋಡೋದ್ ನಮ್ಗೇನ್ ಬೇಕಾಗಿತ್ತ? ನೋಡೀಗ ನೀನ್ ನನ್ ಮಾತೆಲ್ ಕೇಳ್ತೀಯ? ಈಗ ನಾವು ನಮ್ ಮಂಜುನೇ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೀವಿ. ಮದ್ವೆನೂ ನಿಲ್ಸಕ್ಕಾಗ್ಲಿಲ್ಲ, ಈಗ ನಮ್ ಮಂಜುನ ಉಳಿಸ್ಕೊಳಕ್ ಆಗತ್ತೋ ಇಲ್ವೋ ಅಂತಾನೂ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಾವ್ ನಮ್ ಮಂಜರಿನ ಉಳಿಸ್ಕೋಬೇಕು. ನಿನಗ್ ಕೈ ಮುಗಿತೀನಿ ಕಣೋ, ಹೇಗಾದ್ರೂ ಉಳಿಸ್ಕೊಡೋ, ನಿನಗ್ ಕೈ ಮುಗಿತೀನಿ. ನನ್ನ ಕೈಯಲ್ಲಿ ಏನಿದೆ ಅಕ್ಕ? ಇಲ್ಲ, ನನಗ್ ಗೊತ್ತಿಲ್ಲ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಮಂಜುನ ಉಳಿಸ್ಕೋಬೇಕು ಅಷ್ಟೇ. ಮಾವ, ನಿಮ್ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಮಂಜರಿಗೆ ಏನಾದ್ರೂ ಆಯ್ತು ಅಂದ್ರೆ ಆ ದೊಡ್ಡ ಮನೆಯವ್ರನ್ನ ಒಬ್ಬರನ್ನೂ ಜೀವಂತವಾಗಿ ಬಿಡಲ್ಲ. ಇದು ಸತ್ಯ ಮಾವ. ಮಿಥುನ್, ಆ ಸಪ್ತಮಿ ಮತ್ತೆ ಶ್ರೀಮಂತ್ ವಿಷಯನ ನನಗೆ ಬಿಡು. ಅವರಿಬ್ಬರನ್ನು ಜೀವಂತವಾಗಿ ಉಳಿಸಲ್ಲ. ಮಿಥುನ್, ಆಕಾಶ, ಇಲ್ಲ ಇಲ್ಲ, ಮಂಜರಿಗೇನು ಆಗಲ್ಲ ಆಗಲ್ಲ. ಒಂದು ವೇಳೆ ಅವಳಿಗೇನಾರು ಆಗಬೇಕು, ಇವತ್ತು ಸಪ್ತಮಿ ಆ ಶ್ರೀಮಂತರ ಮದುವೆ ದಿನ ಆಗಿರಲ್ಲ, ಇವತ್ತು ಅವ್ರ ಸಾವಿನ ದಿನ ಆಗಿರುತ್ತೆ. ಬೇಗ ಬನ್ನಿ ಡಾಕ್ಟರ್, ನೋಡಿ, ಡಾಕ್ಟರ್, ನಾನು ಹೇಳ್ದೆ ತಗೊಂಡ್ ಬನ್ನಿ. ಡಾಕ್ಟರ್, ಡಾಕ್ಟರ್ ಹೇಳಿ. ಡಾಕ್ಟರ್, ನನ್ನ ಮಗಳು ಕಂಡೀಷನ್ ಹೇಗಿದೆ? ನಮ್ ಮಂಜು ಹುಷಾರಾಗಿದ್ದಾಳ್ ತಾನೆ? ಕಣ್ಬಿಟ್ಲ? ಪ್ರಾಣಕ್ಕೇನು ತೊಂದ್ರೆ ಇಲ್ಲ ತಾನೆ? ನೋಡಿ, ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅವರು ತುಂಬಾ ಸ್ಟ್ರಾಂಗ್ ಆಗಿರೋ ವಿಷನೇ ಕುಡಿದಿದ್ದಾರೆ. ವಿಷ ಬ್ಲಡ್ಗೆ ಸೇರ್ದೇ ಇರೋ ತರ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಟೆಸ್ಟ್ ಎಲ್ಲ ಮಾಡಿದೀನಿ, ಬ್ಲಡ್ ರಿಪೋರ್ಟ್ ಬರ್ಲಿ. ಉಳ್ದಿರೋ ವಿಚಾರ ಆಮೇಲೆ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಡಾಕ್ಟರ್, ಅಪ್ಪ, ಯೋಗು, ಏನೋ ಇದು? ಡಾಕ್ಟ್ರು ಹೀಗೆ ಹೇಳ್ತಿದ್ದಾರೆ, ಏನ್ ಮಾಡೋದೀಗ? ಅಯ್ಯೋ, ನಿನಗೇನು ಆಗಲ್ಲ, ನೀನು ಹುಷಾರಾಗ್ ಬಾ. ನಿನ್ನ ಈ ಸ್ಥಿತಿಗೆ ಬರೋ ತರ ಮಾಡ್ದವನ್ನ ನಾನು ಸುಮ್ಮನೆ ಬಿಡಲ್ಲ.